ಹಲೋ ಗಾಯ್ಸ್, ವೆಲ್ಕಮ್ ಟು ಬೀಯಿಂಗ್ ಅನಿಲ್ ಚಾನಲ್. ವಿಡಿಯೋ ತುಂಬ ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಡೇ 1 ಬೆಳಿಗ್ಗೆ ಒಂದು 6:30ಕ್ಕೆ ಎದ್ದೆ. ಎದ್ದ ತಕ್ಷಣ ನಮ್ಮಮ್ಮ ಅಂಗಡಿಗೆ ಹೋಗಿ ಬಂದರು. ಹಂಗೆ ಅಂಗಡಿಗೆ ಹೋದೆ ಮೆನ್ಸ್ ತರೋಕ್ಕೆ. ಇವಾಗ ಅಂಗಡಿಗೆ ಬಂದು ಕೂಗ್ತಾಯಿದ್ದೆ, ಮೆನ್ಸ್ ತಗೊಂಡೆ. ನೀವೇನು ನೋಡ್ತಿದ್ದೀರ, ಇದೆ ನಮ್ಮ ಮನೆ. ಹೆಂಗೈತೆ ನೋಡಿ. ಹಂಗೆ ಎಲ್ಲ ನಾಷ್ಟ ಇಷ್ಟ ಮಾಡ್ಕೊಂಡು ಕಾಲೇಜ್ಗೆ ಹೋಗ್ತಾ ಇದ್ದೀನಿ 8:30ಗೆ. ಬೆಳಿಗ್ಗೆ ಎದ್ದ ತಕ್ಷಣ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಬರಕ್ಕೆ ಹೋಗ್ತಿದ್ದೀವಿ ಅಷ್ಟೇ ನಿಮ್ಮ ಕೆಲಸ. ಇನ್ನೇನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದ. ನೀನು ಏನು ಮಾತಾಡಬೇಡ, ನನಗ್ ಸಿಟ್ಟಾದ್ರೆ ಹೊಡೆದೇ ಬಿಡ್ತೀನಿ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ. ಇಲ್ಲ ಅಳುವಣ ಸಿಕ್ಕಿದ್ರು ಅವ್ರ ಜೊತೆ ಹೋಗ್ತಾ ಇರೋದು. ಕಾಲೇಜಲ್ಲಿದ್ದೀನಿ ಫ್ರೆಂಡ್ಸ್. ಇವಾಗ ನಾನು ಟೈಮ್ ಬಂದ್ಬಿಟ್ಟು 9:40 ಆಗೈತೆ. ಹುಡುಗರಿಗೆ ಏನು ಯಾರೂ ಬಂದಿಲ್ಲ ಜಾಸ್ತಿ. ಇವಾಗ ID ಕಾರ್ಡ್ ಕ್ಲಾಸ್ ರೂಮ್ಗೆ ಹೋಗ್ತಾ ಇದ್ದೀವಿ. ಲ್ಯಾಬು ನಮಗೆ, ಆದರೆ ಲ್ಯಾಬೇ ಓಪನ್ ಆಗಿಲ್ಲ. ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಇವಾಗ ಮೈಸೂರಿಗೆ ಹೋಗಿ ಪ್ಲಾನ್ ಆಗಿದ್ದೀವಿ ನಾವು ನಮ್ಮ ಹುಡುಗರೆಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಯಾರು ಬರ್ತಾನೆ ಇಲ್ಲ, ಬುದ್ಧಿ ಮಕ್ಕಳು. ನೋಡೋಣ ಇರಿ. ಡರ್ಟಿ ಪೀಪಲ್. ಇವಾಗ ನಂಜನಗೂಡಿಲ್ಲೇ ಗಳ್ಳಿಲಿ ಹೋಗ್ತಿದ್ದೀವಿ. ಮೈಸೂರು ರೈಲ್ವೆ ಸ್ಟೇಷನ್ ಬಜಾರ್ ಹತ್ರ ಇದ್ದೀವಿ. ಇವಾಗ ಬ್ಯಾಂಕ್ ಹತ್ರ ಇದ್ದೀನಿ. ATM ಅಲ್ಲಿ 10 ಲಕ್ಷ ತಗೊಬಿಡೋದ ನೋಡಿ. 10 ಲಕ್ಷ ತಗೊಬಿಡ ಅಂಶ. ಬ್ಯಾಂಕ್ ಹತ್ರ ಇದ್ದೀನಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ಬ್ಯಾಂಕ್ ಹತ್ರ ಇದ್ದೀನಿ. ATM ಅಲ್ಲಿ 10 ಲಕ್ಷ ತಗೊಬಿಡೋದ ನೋಡಿ. ಕೂತ್ಗಳಲ್ಲಿ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಕರೆಕ್ಟಾಗಿ ಈಗ ನಂಜನಗೂಡು ಜಂಕ್ಷನ್ ಹತ್ರ ಇದ್ದೀವಿ. ಇವಾಗ 11:30 11:45ಗೆ ಟ್ರೈನ್ ಹೋಯ್ತು ಇಲ್ಲಿಂದ. ಇವಾಗ ಹೋಗಿ ಟಿಕೆಟ್ ತಗೊಬಿಡ್ಬೇಕು ಫಸ್ಟು. 4 ಜನ ಪ್ಲಸ್ ಇವನಂದ್ರೆ ಒಂದು ಐತೆ. ಇನ್ನು 11:40 ಟ್ರೈನ್ ಬರ್ತದಂತೆ. ಟ್ರೈನ್ ಬಂತು, ಇವಾಗ ಹತ್ಕೊಂಡು ಹೋಗ್ತಾ ಇದ್ವಿ. ಯಾವತ್ತು ಒಳ್ಳೆ ಫ್ರೆಂಡ್ಸ್ಗಳು ಮಾಡ್ಕೊಳ್ಳಿ. ಫ್ರೆಂಡ್ಸ್ ಸರ್ಕಲ್ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಹಂಗೆ ನಮ್ಮ ದೀಪು ಅವ್ನು ಬಾಕ್ಸ್ ತೆಗ್ದ ನಮಗೆ ಸರ್ರಾಗಿ ಚಿತ್ರಾನ್ನ ಹಾಕೊಂಡು ಜಡಿತಾ ಇರೋದೆ. ಆಮೇಲೆ ವಿಡಿಯೋ ಮಾಡ್ತೀನಿ ಆಯ್ತಾ. ಅಲ್ಲಲ್ಲಲ್ಲಲ್ಲಲ್ಲ, ಸಂಸಾರ में सबसे बड़ी शक्ति है मित्रता. ಚಿತ್ರಾನ್ನ ತಿಂದ್ಬಿಟ್ಟು ಕೈ ತೊಳೆಯಕ್ಕೆ ಬಂದೆ. ಎಲ್ಲ ಚೆನ್ನಾಗಿ ಮಡಿಕೊಂಡವ್ರೆ. ಒಟ್ಟಿನಲ್ಲಿ ಎಲ್ಲ ನೀಟ್ನೆಸ್ ಆಗೈತೆ. ಹುಡುಗರು ಫೋಟೋಶೂಟ್ ಮಾಡಿಸ್ತವ್ರೆ ನೋಡಿ ಇಲ್ಲಿ. ಗೈಸ್, ವೆಲ್ಕಮ್ ಟು ಮೈಸೂರು ರೈಲ್ವೆ ಸ್ಟೇಷನ್. ಟೈಮ್ ಇವಾಗ 12:45 ಆಗೈತೆ. ಸಬ್ಬೆಲ್ಲಿ ಹೋಗ್ತಾ ಇದ್ದೀವಿ ಇವಾಗ ತಾನೇ ಟ್ರೈನಿಂದ ಹಿಡಿದ್ಬಿಟ್ಟು. ಸ್ವಲ್ಪ ರೈಲ್ವೆ ಸ್ಟೇಷನ್ ನಿಮಗೆ ತೋರಿಸೋದೈತೆ, ಬನ್ನಿ ನೋಡ್ಕೊಂಡು ಬರುವ. ಈ ಕಡೆ ಒಂದು ಎಕ್ಸಿಟ್ ಇರ್ಬೇಕು ಸಮಥಿಂಗು, ಈ ಕಡೆಯಿಂದ ಇನ್ನೊಂದು ಎಕ್ಸಿಟು. ಇಲ್ಲೆಲ್ಲ ಮಳೆ ಬಂದರೆ ಆಗಲ್ಲ, ಫುಲ್ಲು ಎಲ್ಲ ನೀರಿರುತ್ತೆ ಇಲ್ಲಿ ಮಳೆ ಬಂದರೆ. ನೋಡಿ ಎಷ್ಟು ದೊಡ್ಡದಾಗೈತೆ, ಸಖತ್ತಾಗೈತೆ. ಸ್ಟ್ಯಾಚ್ಯೂಗಳು ನೋಡಿ ಹೆಂಗೆ ನಿಲ್ಸ್ಬಿಟ್ಟವ್ರೆ. ಮೈಸೂರು ಜಂಕ್ಷನು. ಐ ಲವ್ ಮೈಸೂರು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು. ಇವಾಗ ರೈಲ್ವೆ ಸ್ಟೇಷನಿಂದ ಗರುಡ ಮಲ್ಗೆ ಮ್ಯಾಪ್ ಹಾಕೊಂಡು ಇದ್ದೀವಿ. ಇವಾಗ ಸಿಟಿ ಬಸ್ ಸ್ಟ್ಯಾಂಡ್ಗೆ ಅಪೋಸಿಟು ಗರುಡ ಮಾಲಲ್ಲಿ ಇದ್ದೀವಿ. ಆ ಗರುಡ ಮಾಲ್ಗೆ ಹೋಗಿ ಇವನು ಇಂದಿರಾ ಕ್ಯಾಂಟೀನ್ ಎಲ್ಲಿ ಸಿಗುತ್ತೆ ಅಣ್ಣ ಅಂತವನೇ. ಇಂದಿರಾ ಕ್ಯಾಂಟೀನ್ ಎಲ್ಲಿ ಸಿಗುತ್ತೆ ಅಂತವನೇ. ಇದು ಆಕ್ಚುಲಿ ಚೆನ್ನಾಗಿ. ಇವಾಗ ಹಂಗೆ ಸೆಂಟ್ ಫಿಲಮೆಂಟ್ ಚರ್ಚ್ಗೆ ಹೋಗ್ತಾ ಇದ್ದೀವಿ. ಇದೇ ರೋಡಲ್ಲಿ ಹೋಗ್ತಾ ಇದ್ದೀವಿ. ಹೀಗೆ ಚರ್ಚ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಇಲ್ಲೇ ಚರ್ಚ್ ಕಾಣಿಸ್ತಾ ಇದೆ. ಇನ್ನೂ ಒಂದು ಅರ್ಧ ಕಿಲೋಮೀಟರ್ ಇರಬೇಕು ಅನಿಸುತ್ತೆ. ಗೈಸ್, ನಾವಿವಾಗ ಸೆಂಟ್ ಫಿಲೋಮಿನಾ ಚರ್ಚಲ್ಲಿ ಇದ್ದೀವಿ. ವೆಲ್ಕಮ್ ಟು ಸೆಂಟ್ ಫಿಲೋಮಿನಾ ಚರ್ಚ್.
ನೋಡೋ ಬನ್ನಿ ಒಳಗಡೆ ಹೇಗಿದೆ ಅಂತ. ಒಳಗಡೆ ಫೋಟೋ ತೆಗಿಯಂಗಿಲ್ಲ, ಎಲ್ಲ ಫೋಟೋ ಮಾಡ್ತೀವಿ. ವಾಶ್ರೂಮಿಗೆ ಬಂದ್ಮೇಲೆ ಗೊತ್ತಾಯ್ತು ಇಲ್ಲೂ ಒಂದು ಶಾಲೆ ಐತೆ ಅಂತ. ಇಲ್ಲೂ ಯಾವುದೋ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಐತೆ. ಏನೋ ಹೆಚ್ಚು ಕಮ್ಮಿ ಕಾಲೇಜ್ ಮುಗಿಯೋ ಟೈಮೇ ಆಯಿತು. ಇವಾಗ ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗಿ ಬಸ್ಸಲ್ಲಿ ಹೋಗಿ ಮನೆಗೆ ಹೋಗ್ಬಿಡೋದೆ. ಇಂದಿರಾ ಕ್ಯಾಂಟೀನ್ಗೆ ಹೋಗ್ತಿದ್ದೀವಿ ನಕ್ಕೊಂಡು ಕಂಪೌಂಡ್ನ. ಇವಾಗ ತಾನೇ ಊಟ ಮಾಡ್ಕೊಂಡ್ವಿ, ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ ಫ್ರೆಂಡ್ಸ್. ಮತ್ತೆ ತಿರ್ಗಾ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ನಂಜನಗೂಡ್ಗೆ ಹೋಗಿ ಹಂಗೆ ಮನೆಗೆ ಹೋಗ್ಬಿಡೋದೆ. ಏನಣ್ಣ ಇಷ್ಟು ಬೇಗ ಕೆಲಸ ಮಾಡ್ತೀರಾ? ಐದು ಜನ ಕುಡಿಬೇಕು ನಾನು ಅರ್ಧ ಲೀಟರ್ ತಗೊಂಡಿದ್ದೆ. ಒಳ್ಳೆ ನಂಗರ್ದ ನಿಂಗರ್ದ ಫ್ರೆಂಡ್ಸ್, ನಮ್ಮದೇ ಜ್ಯೂಸ್ ಈಗ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. 3:45 ಗಂಟೆ ವೆಯ್ಟಿಂಗ್ ರೂಮಲ್ಲಿ ಕೂತ್ಕೊಂಡ್ವಿ. ಫೋಟೋ ಗೀಟೋ ತೆಗ್ಸಿದ್ವಲ್ಲ ಕಳ್ಸ್ಕೊಂಡು ಹಂಗೆ ರೀಲ್ಸ್ ನೋಡ್ಕೊಂಡು ಎಲ್ಲ ಹುಡುಗರು ಕೂತ್ಕೊಂಡ್ರು. ನಾನು ಹಂಗೆ ಕಾಫಿ ಕುಡ್ಕೊಂಡು ಹೋಗ್ತಾ ಇರೋದು. ಅದ್ಭುತವಾಗಿದೆ ಸರ್. ಜೀವನ ಬರೋದು ಒಂದೇ ಸಲ, ಕಡೆವರೆಗೂ ತುಂಬ ಖುಷಿಯಾಗಿ ತುಂಬ ಸಮಾಧಾನದಿಂದ ಅನುಭವಿಸ್ತೀವಿ. ಮನೆಗೆ ಬರೋದು 7 ಗಂಟೆ ಆಗಿತ್ತು. ಹಂಗೆ ಚಾರ್ಜ್ ಹಾಕ್ಬಿಟ್ಟು ಹೋಗಿ ತಿರ್ಗಿ 8 ಗಂಟೆಗೆ ಬಂದೆ. ಎಡಿಟ್ ಮಾಡಿ ಕೂತ್ಕೊಂಡೆ. ಕೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ.